ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತಂದರೆ ಲಾಸ್ಟ್ವರೆಗೂ ನೋಡಿ ಗೊತ್ತಾಗತ್ತೆ. ಯಾವುದೇ ಒಂದು ದೇವ್ರ ದರ್ಶನ ಪಡಿಬೇಕು ಅಂತಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಹೋಗೋಕ್ಕಾಗ್ತಾರಲ್ಲ, ಬಟ್ ಕೆಲವೊಂದು ಸತಿ ಅವರೇ ಕರೆಸ್ಕೋತಾರೆ ಅಂತಾರೆ. ಪ್ರಾಬಬ್ಲಿ ಅದು ನಿಜ ಅನಿಸುತ್ತೆ. ಇವತ್ತು ನಾವು ಬೆಳಿಗ್ಗೆ ಎದ್ದು ಹಾಗೆ ನಾರ್ಮಲಾಗಿ ಕೂತ್ಕೊಂಡು ಮಾತಾಡ್ತಿದ್ವಿ. ಹೇಗಿದ್ದರೂ ಡ್ಯೂಟಿ ಕೂಡ ರಜೆ ಇದೆ, ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರಿಬ್ಬರು ರೆಡಿಯಾಗಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ದೇವಸ್ಥಾನದಲ್ಲಿ ರಶ್ ಏನು ಅಷ್ಟೊಂದು ಇರಲಿಲ್ಲ. ಆಲ್ಮೋಸ್ಟ್ ನಾವು ರೀಚ್ ಆಗೋ ಮಧ್ಯಾಹ್ನ 1 ಗಂಟೆ 1 ಕಾಲೇ ಆಗಿತ್ತು. ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು, ಜೊತೆಗೆ ಇಲ್ಲಿ ಅರ್ಕೆಕಾಯಿ ಕಟ್ಟೋಕ್ಕೆ ಅಂತಲೇ ಸಪ್ರೇಟಾಗಿ ಜಾಗ ಕೂಡ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ತಾಯಿ ಸ್ಟ್ಯಾಚ್ಯೂ ಹತ್ರ ಒಂದಷ್ಟು ಫೋಟೋಸ್ ತೊಗೊಂಡು ಅದ್ರ ಕೆಳಗಡೆ ಒಂದು ಪುಟ್ಟ ಮ್ಯೂಸಿಯಂ ಥರ ಮಾಡಿದ್ದಾರೆ. ಈ ಒಂದು ಮ್ಯೂಸಿಯಮಲ್ಲಿ ಎಲ್ಲ ರೀತಿಯ ನಮ್ಮ ಕರ್ನಾಟಕ ಸ್ಟೇಟ್ಗೆ ಸಂಬಂಧಪಟ್ಟಿರೋ ಹಾಗೆ ಇಲ್ಲಿನ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು, ಮತ್ತು ನಮ್ಮ ಒಂದು ಹಿಸ್ಟಾರಿಕಲ್ ಥಿಂಗ್ಸ್ ಏನೆಲ್ಲ ಇದೆ ಪ್ರತಿಯೊಂದನ್ನು ಇಲ್ಲಿ ಅಳವಡಿಸಿದ್ದಾರೆ. ಹೋಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಎಂಟ್ರಿ ಫೀಸ್ ಆಗಿ 50 ರೂಪೀಸ್ ತೊಗೊಂಡ್ರು. ಆ ಎಂಟ್ರಿ ಫೀಸ್ 50 ರೂಪೀಸ್ ಅನ್ನೋದಕ್ಕಿಂತ ಒಳಗಡೆ ಹೋಗಿ ನಾವು ನೋಡ್ತೀವಲ್ಲ, ಅದನ್ನ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಚೆನ್ನಾಗಿ. ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾನು ನನ್ನ ಯೂಟ್ಯೂಬ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಮಿಸ್ ಮಾಡಿದ್ರೆ ಹೋಗಿ ಚೆಕ್ ಮಾಡಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬ ನೀಟಾಗಿ ತೃಪ್ತಿಯಾಗಿ ದರ್ಶನ ಮಾಡ್ಬೋದು, ರಶ್ ಇಲ್ಲ. ನನಗಿಲ್ಲಿ ಮೇಯ್ನಾಗಿ ಇಷ್ಟ ಆಗಿದೆ ಈ ಮ್ಯೂಸಿಯಮ್ಮು. ಯಾಕಂತಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಹೋಗಿದ್ದೀವಿ, ಬಟ್ ಈ ದೇವಸ್ಥಾನದಲ್ಲಿ ಈ ಒಂದು ಚಾಮುಂಡೇಶ್ವರಿದು ಸ್ಟ್ಯಾಚ್ಯೂ ಏನಿದೆ ಗೊತ್ತಾ, ಆ ಒಂದು ಕೆಳಗಡೆ ಜಾಗದಲ್ಲಿ ಆಕ್ಯುಪೈ ಮಾಡಿಕೊಂಡು ಈ ಒಂದು ಮ್ಯೂಸಿಯಮ್ನ ಮಾಡಿರೋದು. ಸೊ ಮ್ಯೂಸಿಯಂ ನೋಡಿಕೊಂಡು ಬಸಪ್ಪನೂ ನೋಡಿಕೊಂಡು ಕೈ ಮುಕ್ಕೊಂಡು ಅದಾದಮೇಲೆ ಪ್ರಸಾದ ಕೂಡ ಕೊಡ್ತಾಯಿದ್ರು. ಹೋಗಿ ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಕೆಲವೊಂದು ಸತಿ ನಾವು ಎಷ್ಟೇ ಖುಷಿಯಾಗಿದ್ರು, ಎಷ್ಟೇ ನೆಮ್ಮದಿಯಾಗಿದ್ರು, ಒಂದೊಂದು ಸತಿ ತುಂಬಾ ಬೇಜಾರಾಗ್ಬಿಡುತ್ತೆ. ಅಂಥ ಟೈಮಲ್ಲಿ ಈ ಥರದ್ದು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬಂದಾಗ ಆಗೋ ಒಂದು ಫೀಲ್ ಇದೆಯಲ್ಲ, ತುಂಬಾ ಪೀಸ್ಫುಲ್ ಅಂತ ಅನಿಸುತ್ತೆ. ಇವತ್ತಿನ ಕಿವಿ ಮಾತು: ಜೀವನದಲ್ಲಿ ಅದೆಷ್ಟೇ ಕಷ್ಟ ಬರಲಿ, ನಾನು ಧೈರ್ಯವಾಗಿ ಫೇಸ್ ಮಾಡಿ ನಿಲ್ತೀನಿ ಅನ್ನೋ ಒಂದು ಶಕ್ತಿ ಸಾಮರ್ಥ್ಯ ನಿನಗಿದೆ ಅಂತ ಗೊತ್ತಾದರೆ ಧೈರ್ಯವಾಗಿ ಮುನ್ನುಗ್ಗು. ಬೇರೆಯೊಬ್ಬರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಬೇಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.